ಕನಕಪುರ ಈ ಖಾತೆ ನೀಡುವ ಪ್ರಕ್ರಿಯೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ನಗರಸಭೆಯು 3ನೇ ಹಂತದ ಇ ಖಾತಾ ಮತ್ತು ಬಿ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅಭಿಯಾನದಲ್ಲಿ ಅರ್ಜಿದಾರರು ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಸ್ಥಳದಲ್ಲಿಯೇ ಇ ಖಾತೆ ಪಡೆಯಬಹುದಾಗಿದೆ ಎಂದು ನಗರಸಭಾ ಅಧ್ಯಕ್ಷೆ ಹೇಮರಾಜು ಹೇಳಿದರು. ಸೋಮವಾರ ನಗರದ ವಾರ್ಡ್ ನಂಬರ್ 20, 22 ಹಾಗೂ 29ನೇ ವಾರ್ಡ್ ವ್ಯಾಪ್ತಿಯ ಅಜೀಜ್ ನಗರ, ಭುವನೇಶ್ವರಿ ನಗರ, ಮಹದೇಶ್ವರ ಬಡಾವಣೆ ಹಾಗೂ ಅಮರನಾರಾಯಣ ಬ್ಲಾಕ್ಗೆ ಸಂಬಂಧಿಸಿದಂತೆ ಪೈಪ್ಲೈನ್ ರಸ್ತೆಯಲ್ಲಿರುವ ಮಸೀದಿ ಆವರಣದಲ್ಲಿ ಇ ಖಾತಾ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರಸಭೆಯಲ್ಲಿ ಇ ಖಾತೆ ನೀಡಲು ವಿಳಂಬವಾಗುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರು ಜನರ ಮನೆಯ ಬಾಗಿಲಿಗೆ ಇ ಖಾತೆ ಆಂದೋಲನ ನಡೆಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರೈಸ್ ಮಿಲ್ ಹಾಗೂ ಕುರುಪೇಟೆ ಭಾಗದಲ್ಲಿ 1018 ಇ ಖಾತೆಗಳನ್ನು ಮಾಡಿಕೊಡಲಾಗಿದೆ. ಇಂದು ಪ್ರಾರಂಭವಾಗಿರುವ ಆಂದೋಲನದ 4 ದಿನಗಳಲ್ಲಿ 500 ಇ ಖಾತೆ ವಿತರಣೆ ಮಾಡಲು ಗುರಿ ಹೊಂದಲಾಗಿದೆ. ಆದ್ದರಿಂದ ನಿವಾಸಿಗಳು ತಮ್ಮ ಈ ಆಸ್ತಿ ನೋಂದಣಿ ಮಾಡಿಕೊಳ್ಳಲು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ಆಸ್ತಿ ಹಾಗೂ ನೀರಿನ ತೆರಿಗೆಗಳನ್ನು ಸಲ್ಲಿಸಿ ಈ ಖಾತೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು. ಪೌರಾಯುಕ್ತ ಎಂ. ಎಸ್. ಮಹದೇವ್ ಮಾತನಾಡಿ, ನಗರದ ನಿವಾಸಿಗಳ ಆಸ್ತಿಯನ್ನು ಈ ಖಾತೆ ಅಭಿಯಾನದಲ್ಲಿ ಮಾಲೀಕತ್ವದ ದಾಖಲಾತಿಗಳನ್ನು ಡಿಜಿಟಲೀಕರಣ ಮಾಡಲಾಗುವುದು. ಈ ಖಾತೆ ವ್ಯವಸ್ಥೆಯು ಆಸ್ತಿ ಮಾಲೀಕತ್ವಕ್ಕೆ ರಕ್ಷಣೆ ನೀಡುತ್ತದೆ. ಸರ್ಕಾರದ ಸೂಚನೆಯ ಮೇರೆಗೆ ಮನೆ ಮನೆಗೆ ತೆರಳಿ ಈ ಖಾತೆ ಆಂದೋಲನ ಅಭಿಯಾನ ನಡೆಯುತ್ತಿರುವುದರಿಂದ ಪ್ರತಿಯೊಬ್ಬರು ತಮ್ಮ ಸ್ವತ್ತಿಗೆ ಈ ಖಾತೆ ಮಾಡಿಸಿಕೊಳ್ಳಬೇಕು. ಮುಂದೆ ಈ ಖಾತೆ ಹೊಂದಿರದ ಮಾಲೀಕರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ ಎಂದರು. ಉಪಾಧ್ಯಕ್ಷ ಮೊಹಮ್ಮದ್ ಸೈಯದ್ ಸಾದಿಕ್, ನಗರಸಭಾ ಸದಸ್ಯರಾದ ಪದ್ಮಮ್ಮ, ರಾಮದುರ್ಗಯ್ಯ, ಕೋಟೆ ಕಿರಣ್, ವಿಜಯಕುಮಾರ್, ಕಾಂತರಾಜು, ಜಿಕೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ವಿಶ್ವನಾಥ್ ಹಾಜರಿದ್ದರು. ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ. ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ನಗರ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಡಿ. ಕೆ. ಸುರೇಶ್ ಸಾಹೇಬರು ಮತ್ತು MLC ಅವರಾದಂಥ ರವಿ ಸಾಹೇಬರು ಅವರ ಒಂದು ಸೂಚನೆಯ ಮೇರೆಗೆ ಎಲ್ಲ ವಾರ್ಡ್ಗಳಲ್ಲೂ ಈ ಖಾತಾವನ್ನು ಮಾಡಬೇಕು, ಮನೆ ಬಾಗಿಲಿಗೆ ಈ ಖಾತೆಯನ್ನು ತಲುಪಿಸಬೇಕು ಅಂತ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 1 ತಿಂಗಳ ಹಿಂದೆಯಿಂದನೂ ನಾವು ಈ ಖಾತಾ ಆಂದೋಲನ ವಾರ್ಡ್ಗಳ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಗೆ ನಾವು ವಾರ್ಡ್ ನಂಬರ್ 1 ರೈಸ್ ಮಿಲ್ ಹತ್ರ ಮಾಡಿದೋ, ನಂತರ ನಮ್ಮ ಕೋಟೆ ರಂಗನಾಥ ಸ್ವಾಮಿ ಆವರಣದಲ್ಲಿ ಮಾಡಿದೋ, ಮತ್ತು ಕುರುಪೇಟೆಯಲ್ಲಿ ನಾವು ಈ ಖಾತಾ ಆಂದೋಲನ ಮಾಡಿದ್ದೀವಿ. ಈಗ ಅಜೀಜ್ ನಗರ, ಮಹದೇಶ್ವರ ಬಡಾವಣೆ ಮತ್ತು ಅಮರನಾರಾಯಣ ಬ್ಲಾಕು, ಭುವನೇಶ್ವರ ನಗರ ಈ ಒಂದು ವಾರ್ಡ್ಗಳಲ್ಲಿ ಈ ಖಾತಾ ಆಂದೋಲನ ಮಾಡೋದಕ್ಕೆ ಇಂದಿನಿಂದ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರು ತಮ್ಮ ಆಸ್ತಿಗಳ ದಾಖಲಾತಿಗಳನ್ನು ಸಲ್ಲಿಸಿ ತೆರಿಗೆಯನ್ನು ಪಾವತಿಸಿ ತಮ್ಮ ಆಸ್ತಿಗಳ ಈ ಆಸ್ತಿಯನ್ನು ಮಾಡ್ಕೋಬೇಕು ಅಂತ ಈ ಮೂಲಕ ನಾವು ನಮ್ಮ ನಗರಸಭೆ ವತಿಯಿಂದ ಎಲ್ಲ ಕೌನ್ಸಿಲರ್ಗಳ ಪರವಾಗಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಾವು ಕೇಳ್ಕೊಳ್ತೀವಿ. ಇದು ಒಂದು 3 ಡೇಸ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸರ್ವರ್ ಚೆನ್ನಾಗಿ ಬಂದರೆ ನಾವು ಬೇಗ ಕೆಲಸ ಆಗುತ್ತೆ. ಏನಾದರೂ ಕೆಲವೊಂದು ಟೈಮಿಗೆ ಸರ್ವರ್ ಚೆನ್ನಾಗಿ ವರ್ಕ್ ಆಗಲ್ಲ, ಆ ಟೈಮಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಅರ್ಜಿಗಳು ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಇದು ಒಂದು 3 ಡೇಸ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸರ್ವರ್ ಚೆನ್ನಾಗಿ ಬಂದರೆ ನಾವು ಬೇಗ ಕೆಲಸ ಆಗುತ್ತೆ. ಏನಾದರೂ ಕೆಲವೊಂದು ಟೈಮಿಗೆ ಸರ್ವರ್ ಚೆನ್ನಾಗಿ ವರ್ಕ್ ಆಗಲ್ಲ, ಆ ಟೈಮಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಅರ್ಜಿಗಳು ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 6:30 ತನಕ ಮಾಡ್ತೀವಿ. ಎಷ್ಟು ಗಂಟೆ ಸರ್? ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6:30 ತನಕ ಮಾಡ್ತೀವಿ. ಕನಕಪುರ ನಗರಸಭಾ ವತಿಯಿಂದ ಕನಕಪುರ ಟೌನ್ ವ್ಯಾಪ್ತಿಯಲ್ಲಿ ನಾವು ಖಾತಾ ಆಂದೋಲನ ಮಾಡ್ತಾ ಇದ್ದೀವಿ. ಜನಗಳು ನಗರಸಭೆ ಬಂದು ಅರಿತಾ ಇದ್ದಾರೆ, ಬೇಡ ಅವರ ತೊಂದರೆ ಕೊಡೋದೇ ಬೇಡ, ಅವ್ರ ಮನೆ ಅಂತ ಅವ್ರ ಖಾತಾ ಕೊಡಬೇಕು ಅಂತ ಇದರಲ್ಲಿ ಪ್ರತಿಯೊಂದು ವಾರ್ಡ್ಗಳಿಗೂ ಅಲ್ಲಲ್ಲೇ ಹೋಗಿ ಖಾತಾ ಆಂದೋಲನ ಮಾಡ್ತಾ ಇದ್ದೀವಿ. ಈಗ ರೈಸ್ ಮಿಲ್ ಇದೆ, ಕುರುಪೇಟೆಯಲ್ಲಿ 3 ವಾರ್ಡ್ ಇದೆ, ಇಲ್ಲಿ 3 ವಾರ್ಡ್ ಮಾಡ್ತಾ ಇದ್ದೀವಿ. ಇದು ಮುಗಿಯೋ ತನಕ ಕನಕಪುರ ಟೌನಲ್ಲಿ ಮುಗಿಯೋ ತನಕ ನಾವು ಮುಂದುವರ್ಕೊಂಡು ಹೋಗ್ತೀವಿ.